ಲೈಫ್ ಈಸ್ ಆಲ್ ಅಬೌಟ್ ಸಡನ್ ಗುಡ್ ಬೈಸ್, ಸೊ ಹ್ಯಾಂಡಲ್ ಇಟ್ ವಿತ್ ಕೇರ್. ಎಷ್ಟೊಂದು ಮೀನಿಂಗ್ಫುಲ್ ಆಗಿದೆ ಅಲ್ವಾ ಈ ಲೈನ್. ರೀಸೆಂಟ್ ಟೈಮಲ್ಲಿ ನಾನು ತುಂಬಾ ಲವ್ ಸ್ಟೋರಿ ಸಿನಿಮಾ ನೋಡಿದ್ದೀನಿ, ಆದ್ರೆ ಈ ಸಿನಿಮಾ ಮಾಡಿರೋ ಇಂಪ್ಯಾಕ್ಟ್ ಮಾತ್ರ ಬೇರೆ ತರ. ಒಬ್ಬ ಸಕ್ಸಸ್ಫುಲ್ ಹುಡುಗನ್ ಹಿಂದೆ 100 ಜನ ಹುಡುಗಿರಿರೋದ್ಕಿಂತ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಿರೋ ಹುಡುಗನ್ಗೆ ಸಪೋರ್ಟ್ ಮಾಡೋ ಒಬ್ಬ ಮಿತ್ರ ಅಂತ ಹುಡುಗಿ ಇದ್ರೆ ಲೈಫ್ ಎಷ್ಟು ಹ್ಯಾಪಿ ಆಗಿರುತ್ತೆ ಅಲ್ವಾ. ಇಲ್ಲಿರೋ ಕ್ಲೈಮ್ಯಾಕ್ಸ್ ಮಾತ್ರ ಖಂಡಿತ ಕಣ್ಣೀರು ಬರ್ಸುತ್ತೆ. ಕಪಲ್ ಫ್ರೆಂಡ್ಲಿ, ಒಂದೇ ಲೈನ್ ಅಲ್ಲಿ ಹೇಳಬೇಕು ಅಂದ್ರೆ ಇದನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಸೊ ಸಿನಿಮಾ ಹೇಗಿದೆ, ಇಬ್ರು ಕಪಲ್ಸ್ ಲೈಫ್ ನ ಹೇಗ್ ಪ್ರೆಸೆಂಟ್ ಮಾಡಿದ್ದಾರೆ ಅಂತೆಲ್ಲ ಈ ರಿವ್ಯೂ ಅಲ್ಲಿ ನೋಡ್ಕೊಂಡ್ ಬರೋಣ. ವಿಡಿಯೋ ಎಂಡ್ ವರ್ಗು ನೋಡಿ, ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸಾಧಾರಣವಾಗಿ ಕಾಣುವ ಓವರ್ ರೊಮ್ಯಾಂಟಿಕ್ ಕಥೆಗಳಿಗಿಂತ ನಿಜ ಜೀವನಕ್ಕೆ ಹತ್ತಿರವಾಗಿರುವ ಮತ್ತೆ ರಿಲೇಟಬಲ್ ಫೀಲ್ ಕೊಡುವ ಸಿನಿಮಾ ನೋಡ್ಬೇಕಂದ್ರೆ ಇದು ಒಳ್ಳೆಯ ಚಾಯ್ಸ್ ಅಂತ ಹೇಳ್ತೀನಿ. ಶಿವ ಒಬ್ಬ ಸ್ಟ್ರಗಲಿಂಗ್ ಇಂಟೀರಿಯರ್ ಡಿಸೈನರ್ ಅಂಡ್ ಮಿತ್ರ ಚಿತ್ತೂರಿನ ಒಬ್ಬ IT ಆಸ್ಪಿರೆಂಟ್. ಇಬ್ಬರು ತಮ್ಮ ಕನ್ಸುಗಳಿಗೆ ಅಂತಾನೆ ಚೆನ್ನೈಗೆ ಬರ್ತಾರೆ. ಪಾರ್ಟ್ ಟೈಮ್ ಬೈಕ್ ಟ್ಯಾಕ್ಸಿ ರೈಡರ್ ಆಗಿ ಕೆಲಸ ಮಾಡೋ ಶಿವಾಗೆ ಒಂದು ಅಚಾನಕ್ ಭೇಟಿಯಲ್ಲಿ ಮಿತ್ರ ಪರಿಚಯ ಆಗ್ತಾಳೆ. ಇಬ್ರು ಹಣಕಾಸಿನ ಸಮಸ್ಯೆಯಿಂದ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರೋದಕ್ಕೆ ನಿರ್ಧರಿಸ್ತಾರೆ. ಸೊ ಅಲ್ಲಿಂದ ಅವರ ಸ್ನೇಹ, ಪ್ರೀತಿ ಮತ್ತೆ ಜೀವನದಲ್ಲಿ ನಡೆಯುವ ಕೆಲವು ನೈಜ ಘಟನೆಗಳೇ ಈ ಸಿನಿಮಾದ ಹೃದಯ. ಆದ್ರೆ ಲೈಫ್ ಅಂದ್ರೆ ಅಷ್ಟು ಈಸಿ ಅಲ್ಲ. ಕೆರಿಯರ್ ಪ್ರೆಷರ್, ಪರ್ಸನಲ್ ಪ್ರಾಬ್ಲಮ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇವೆಲ್ಲದರ ಮಧ್ಯೆ ಅವರ ರಿಲೇಶನ್ಶಿಪ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ತುಂಬಾ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ಯಾವುದೇ ಓವರ್ ಡ್ರಾಮಾ ಇಲ್ಲದೆ ರಿಯಲ್ ಲೈಫ್ ಫೀಲ್ ಕೊಡೋ ಒಂದು ಸುಂದರ ರೊಮ್ಯಾಂಟಿಕ್ ಸಿನಿಮಾ ಕಪಲ್ ಫ್ರೆಂಡ್ಲಿ. ಈ ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂದ್ರೆ ಅದು ಸ್ಟೋರಿ ಟೆಲ್ಲಿಂಗ್. ಎಮೋಷನ್ ನ ಕ್ಯಾರಿ ಮಾಡಿರೋ ರೀತಿ. ಓವರ್ ಡ್ರಾಮಾ ಅಥವಾ ಓವರ್ ರೊಮ್ಯಾನ್ಸ್ ಇಲ್ಲದೆ ರಿಯಲ್ ಲೈಫ್ ಕಪಲ್ಗೆ ರಿಲೇಟ್ ಆಗೋ ಸಿಚುವೇಶನ್ ತುಂಬಾ ಇದೆ. ಡೈಲಾಗ್ಸ್ ಕೂಡ ಸಿಂಪಲ್ ಆಗಿವೆ, ಆದ್ರೆ ಎಮೋಷನ್ ಸೀನ್ಸ್ ನಲ್ಲಿ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ. ಇನ್ನು ಇಲ್ಲಿರೋ ಕ್ಲೈಮ್ಯಾಕ್ಸ್ ಮಾತ್ರ ಸಿನಿಮಾದ ಬಿಗ್ಗೆಸ್ಟ್ ಹೈಲೈಟ್ ಅಂತ ಹೇಳ್ತೀನಿ. ಅಷ್ಟೊಂದು ಕನೆಕ್ಟ್ ಆಗ್ಬಿಡ್ತೀವಿ ಅಂಡ್ ಕಣ್ಣಲ್ಲಿ ನೀರು ಕೂಡ ಬರ್ಸುತ್ತೆ. ಲೈಕ್ ಒಂದು ಲೈನ್ ಇದೆ, ಲೈಫ್ ಈಸ್ ಆಲ್ ಅಬೌಟ್ ಸಡನ್ ಗುಡ್ ಬಾಯ್ಸ್, ಸೊ ಹ್ಯಾಂಡಲ್ ವಿತ್ ಇಟ್ ಕೇರ್. ಎಷ್ಟೊಂದು ಮೀನಿಂಗ್ ಫುಲ್ ಆಗಿದೆ ಅಲ್ವಾ ಈ ಲೈನ್. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಹೀರೋ ಸಂತೋಷ್ ಶೋಭನ್ ಅವರ ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಆಗಿದೆ. ಒಬ್ಬ ನಾರ್ಮಲ್ ಮಿಡ್ಲ್ ಕ್ಲಾಸ್ ಬಾಯ್ ಹುಡುಗನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಅಂಡ್ ಹೀರೋಯಿನ್ ಮಿತ್ರ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತೆ ಎಕ್ಸ್ಪ್ರೆಷನ್ ಮೂವಿಗೆ ಸೂಟ್ ಆಗುತ್ತೆ. ಲೈಕ್ ಒಬ್ಬ ಸಕ್ಸಸ್ಫುಲ್ ಹುಡುಗನ್ ಹಿಂದೆ 100 ಜನ ಹುಡುಗಿರ್ ಇರೋದ್ಕಿಂತ ಲೈಫ್ ಅಲ್ಲಿ ಸ್ಟ್ರಗಲ್ ಮಾಡ್ತಿರೋ ಹುಡುಗನ್ ಸಪೋರ್ಟ್ ಮಾಡೋ ಒಬ್ಬ ಮಿತ್ರ ಅಂತ ಹುಡುಗಿ ಇದ್ರೆ ಲೈಫ್ ಎಷ್ಟು ಹ್ಯಾಪಿ ಆಗಿರುತ್ತೆ ಅಲ್ವಾ. ಡೆಬ್ಯೂಟೆಂಟ್ ಡೈರೆಕ್ಟರ್ ಅಶ್ವಿನ್ ಚಂದ್ರಶೇಖರ್ ಫಸ್ಟ್ ಮೂವಿ ಆಗಿದ್ರು ಸ್ಟೋರಿ ನರೇಷನ್ ಸಿಂಪಲ್ ಮತ್ತು ನೀಟ್ ಆಗಿ ಪ್ಯಾಕ್ ಮಾಡಿ ಆಡಿಯನ್ಸ್ಗೆ ಕನೆಕ್ಟ್ ಆಗೋ ರೀತಿ ಮಾಡೋದ್ರಲ್ಲಿ ಪಾಸ್ ಆಗಿದ್ದಾರೆ ಅಂತ ಹೇಳ್ತೀನಿ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಸೀನ್ಸ್ಗೆ ಮ್ಯಾಚ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ರೊಮ್ಯಾಂಟಿಕ್ ಸೀನ್ ನಲ್ಲಿ ಮ್ಯೂಸಿಕ್ ಚೆನ್ನಾಗಿ ಫೀಲ್ ಕೊಡುತ್ತೆ. ಸೊ ಓವರ್ ಆಲ್ ಆಗಿ ಹೇಳೋದಾದ್ರೆ ಕಪಲ್ ಫ್ರೆಂಡ್ಲಿ ಒಂದು ಸಿಂಪಲ್ ಫೀಲ್ ಗುಡ್ ರೊಮ್ಯಾಂಟಿಕ್ ಡ್ರಾಮಾ ಸಿನಿಮಾ. ಆಕ್ಷನ್ ಅಥವಾ ಮಾಸ್ ಎಲಿಮೆಂಟ್ ಎಕ್ಸ್ಪೆಕ್ಟ್ ಮಾಡೋರಿಗೆ ಇದು ಸ್ಲೋ ಆಗಿ ಫೀಲ್ ಆಗ್ಬಹುದು, ಆದ್ರೆ ರಿಯಲಿಸ್ಟಿಕ್ ಲವ್ ಸ್ಟೋರಿ ಮೂವೀಸ್ ಇಷ್ಟಪಡೋರಿಗೆ ಈ ಸಿನಿಮಾ ಡೆಫಿನೆಟ್ಲಿ ಕನೆಕ್ಟ್ ಆಗುತ್ತೆ. ಇನ್ನು ಆಲ್ರೆಡಿ ನೀವು ಸಿನಿಮಾ ನೋಡಿದ್ರೆ ಕಮೆಂಟ್ ಅಲ್ಲಿ ನಿಮ್ಮ ಒಪಿನಿಯನ್ ಮಿಸ್ ಮಾಡದೆ ತಿಳಿಸಿ. ಅಂಡ್ ಇನ್ನಷ್ಟು ರಿವ್ಯೂಸ್ಗಾಗಿ ಮತ್ತು ಸಿನಿಮಾ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗುವ.